ಹೋಗೋ ಮೈತ್ರ ಜಾತ್ರೆ ಹೋಗೋಣಲ್ಲ ಮೈತ್ರ ಹೋಗೋ ನೋಡಿ ಮೈತ್ರ ಸಂಗ ಜಾತ್ರೆ ಹೋಗ್ಬೇಕಾರ ಮೈತ್ರ ಹಂಗ ಹೋಗ್ಬೇಕು ನೋಡು ಹೆಂಗ ಹೋಗ್ಬೇಕು ಮೈತ್ರ ಮನ್ಯಾಗ ಎರಡು ರಾಮ್ ಲಕ್ಷ್ಮಣ್ ಅಂತ ಹೊರಗೊಳದವು ಇದು ಅಳದ ಮೈತ್ರ ಒಂದ್ ಪೋನ ಗಾಡಿ ಐತಿ ಮೈತ್ರನ ಆದ್ರ ಪೋನ ಗಾಡಿ ಹುಡ್ಕೊಂಡ್ ಬರ್ತಾನು ಮೈತ್ರನ ಆದ್ರ ಸಾವಿರಾರು ರೂಪಾಯಿ ಕಿಸ ಹಾಕ ಮೈತ್ರನ ಅವ್ರ ಜಾತ್ರೆ ಹೋಗೋಣ ನೋಡು ಹೇಳ ಮೈತ್ರ ₹1000 ಮೈತ್ರ ಜಾತ್ರೆ ಹೋಗೋಣ ಮೈತ್ರ ಜಾತ್ರೆ ಹೋಗೋಣ ಮೈತ್ರ ನಾದ್ರ ಕಟ್ಕೊಂಡ್ ಬಂದ್ ನೋಡು ಗಾಡಿ ಕರ್ಕೊಂಡ್ರ ಹತ್ತಿಕ್ಕೆ ಮರಳಿ ಬಸವನ ಮಾಡ್ಯಾರ ಜಾತರಿ ನೋಡಿ ಗೆಳೆಯ ಜಾತ್ರಿ ಸಡಗಾರ ಎಳಿಯ ತವೋ ತೆರಾಣ ನೋಡಿ ಕಂಡ ಪಾಂಡಿ ಕೊಲ್ಲಾರ ಕುಡಿತ ಬವ ಬಂದೈತೋ ಬ್ಯಾಸರ ನೋಡಿ ಗೆಳೆಯ ಜಾತ್ರಿ ಸಡಗಾರ ನೋಡಿ ಗೆಳೆಯ ಜಾತ್ರಿ ಸಡಗಾರ ಎಳಿಯ ತವೋ ತೆರಾನ ಕೂಡರ ಅಗಡಿ ಬಾಜರ ಎಳಿಯ ತವ ತೇರ ನೋಡಿ ಗೆಳೆಯ ಜಾತ್ರಿ ಸಡಗಾರ ತವೋ ತೆರ ಜಾತ್ರಿ ಸಡಗಾರ ನೋಡಿ ಗೆಳೆಯ ಜಾತ್ರಿ ಸಡಗಾರ ಎಳಿಯ ತವೋ ತೆರಾನ ಬಂದೈತೋ ಬ್ಯಾಸರ ನೋಡಿ ಗೆಳೆಯ ಜಾತ್ರಿ ಸಡಗಾರ ಎಳಿಯ ತವೋ ತೆರ ನೋಡಿ ಗೆಳೆಯ ಜಾತ್ರಿ ನೋಡಿ ಗೆಳೆಯ ಜಾತ್ರಿ ಸಡಗಾರ ಎಳಿಯ ತವೋ ತೆರ ಗೆಳೆಯ ಪಾಲನೆ ಮರಳಿ ಬಸವಣ್ಣ ಮಾಡ್ಯಾರೋ ಜಾತರಿ ನೋಡಿ ಗೆಳೆಯ ಜಾತ್ರಿ ಸಡಗಾರ ಎಳಿಯ ತವೋ ಗೆಳೆಯ ಪಾಲನೆ ಮರಳಿ ಬಸವಣ್ಣ ಮಾಡ್ಯಾರೋ ಜಾತರಿ ನೋಡಿ ಗೆಳೆಯ ಜಾತ್ರಿ ಸಡಗಾರ ಎಳಿಯ ತವೋ ನೋಡಿ ಗೆಳೆಯ ಜಾತ್ರಿ ಸಡಗಾರ ಎಳಿಯ ತವೋ
ಕಡೆ ಬಂದತ್ತು ಹಾ ಮೈತ್ರ ಏನ್ ಜಾತ್ರೆ ನೋಡುತ್ತೆ ಇವತ್ತರ ಸಂಗನ ಮತ್ತೆ ಜಾತ್ರೆ ಬರೋದಿರ್ತಲ್ಲ ಮೈತ್ರ ಬರೋಬರಿ ಐತಿ ನೋಡು ಸರಿ ಮೈತ್ರ ಅಣ್ಣ ಹಾ ಒಂದು ಸ್ವಲ್ಪ ಗುಡಿಯಾಗ ಪೂಜೆ ನೋಡಂತ ಹೋಗೋ ನೋ ಮಾತ್ರ ಸಂಗನ ನಾದ್ರ ನೋಡಿ ಬರ್ತೀನಿ ನೋಡಪ್ಪ ನೋ ಪೂಜಾರಿ ಒಳಗಿದ್ರ ಹೊರಗುರು ಅಂತಾನಪ್ಪ ಪೂಜಾರಿ ಪೂಜಾರಿ ಅಂತಾನೆ ಹಾ ತಂಗಿ ಅದಂತ ಎಲ್ಲೋ ಪ್ರಕಾಶಿ ಮಾಂಗ ಕೆಕೆ ಮದಾಪುರ ಇವ್ರು 201 ರೂಪಾಯಿ ಬಹುಮಾನ ಕೊಡ್ತಾರ ಇನ್ನೂ ನಾನು ಅಲ್ಪ ಸೇವನಿಗೆ ಹಾಕೊಂಡು ಅವ್ರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಮೈತ್ರ ಹಾ ಜಾತ್ರೆ ಬಂದಾಗತ್ತು ಹಾ ಮೈತ್ರ ಕಾಯ್ತು ಅಂತ ಹಾ. ಕಾಯ್ದ ಹೊಡ್ಸಂತ ಪೂಜೆಗೆ ಏನೋ ಪೂಜಾರಿ ಹಾ ಹೇಳ್ರಿ ನಮ್ ಕಾಯಾದ್ರೆ ಹೊಡಕೊಡು ಅಂತಾರಪ್ಪ ಕೊಡುವಂದ್ರ ಬಾಳಪ್ಪನ ಏನೋ ಪೂಜಾರಿ ತಗೊಳಂತಾನಪ್ಪ ಸ್ವಾಮಿ ಸ್ವಾಮಿ ಬಸವನಪ್ಪ ಟಪ್ ಟಪ್ ಬಾಳಪ್ಪ ನಿಮ್ ಕಾಯಿ ತಗೋರಂತಾರ ರೀ ಏನೋ ಪೂಜಾರಿ ಕಾಯಾದ್ರೆ ಕೊಡು ಅಂತಾರ ಏನೋ ಮಾತ್ರ ಸಂಗನ ಕಾಯಾದ್ರೆ ತಗೊಳಂತಾರಪ್ಪ ಏನೋ ಮೈತ್ರ ಅಣ್ಣ ಮೈತ್ರ ಕಾಯ್ಯಾರ ಎಸ್ಕೊಟ್ಟಿನಿ ಮೈತ್ರ ಕಾಯಿ ಬಂದ್ 2 ಕೊಟ್ಟಿದ್ ನೋಡು ಮೈತ್ರ ಪಕ್ಕದಲ್ಲಿ ಸ್ವಲ್ಪ ಏನೋ ಮಾತ್ರ ಸಂಗನ 2 ಕಾಯಿ ಹೊಡೆದ್ರೆ 4 ಆಗ್ಬೇಕು ನೋಡು ಮೈತ್ರ ಬಂದೀವಿ ಮೂರಕ್ಕ ಏನೋ ಮಾತ್ರ ಸಂಗನ ನಾದ್ರ ಪೂಜಾರಿ ಕೇಳ್ತಾನ ನೋಡಪ್ಪ ಕೇಳ ಮೈತ್ರ ಏನೋ ಪೂಜಾರಿ ಹಾ ಹೇಳ್ರಣ್ಣ ಕಾಯಿ ಬಂದ ಎಷ್ಟ್ ಕೊಟ್ಟಿನಿ 2 ಕೊಟ್ಟಿದ್ರಿ ಬಕ್ಕಲ್ ಏಸ್ ಆಗ್ಬೇಕು 4 ಆಗ್ಬೇಕ್ರಿ 3 ಕೊಟ್ಟಿದಿ ಏನ್ರಿ ಬಾಳಪ್ಪನ ಹಾ ಆ ಸಂಗಮ್ ಸಾವುಕಾರ ಇದ್ದಾಗ ನಾ ಹೋಗ್ತೀನಿ ತೋಟಕ್ಕೆ ಅವ್ರ ತೋಟಕ್ಕೆ ಹೋಗ್ತೀನಿ ಹಾ ಹಾ ಡೇಬಿ ಗಂಟ್ಲೆ ಕಣಿಕೆ ಹಾ ಚೀಲ್ ಗಂಟೆ ಕಾಳು ಕೊಡ್ತೀರ ಹಾ ಈ ಸಲ ಹೆಣ್ಮಕ್ಳಿಗೆ ಇರಂತ್ಲೆ ಹಾ 5 ಸೂಡ್ ಕಣಿಕೆ ಹಾ ಒಂದ್ ಮರ ಕಾಳು ಕೊಡ್ತಾರ ಹಾ ಅದ್ರ ಸಲ ಒಂದ್ ಬಟ್ಲ ಹಿಡ್ಕೊಂಡ ನೋಡು ಆದ್ರ ಆತಪ್ಪ ಏನೋ ಮಾತ್ರ ಸಂಗನ ಏನೋ ಹಾದ್ ಸಲ ನೀ ಇದ್ದತ್ತ ಹಾ ಹಾ ಗಾಡಿ ಗಂಟ್ಲೆ ಕಾಳ ಹೌದು ಚೀಲ ಗಂಟ್ಲೆ ಕಣಿಕೆ ಕೊಟ್ಟಿದ್ದತ್ತ ಆದ ಕಾರಣದಿಂದ ಮೈತ್ರ ಅಣ್ಣ ಹಾ ಹಾ ಎಷ್ಟು ಮಾಡಿ ಹೆಣ್ಣು ಮಕ್ಕಳ ಕೈ ಜಡ ಹಾ. ಮೈತ್ರ ಹಾ. ಏನ ನಾ ಹೋದ ಸಿದ್ಧ ಗಾಡಿ ಕಾಳ ಚೆಲ್ಲಿನ ಗಾಡಿಂದ ಕೈಕಿ ಚೆಲ್ಲಿನ ಕಳ್ಕೊಂಡಿದ್ದೆ ಹಾ. ಈ ವರ್ಷ ಕಡಿಮೆ ಕೊಡಲ್ಲ ಹಾ. ಮೈತ್ರ 100 ರೂಪಾಯಿ ತಗೋ ಹಾ. ತಕೊಂಡ್ಬರ್ರಾಗ ಏನೋ ಪೂಜಾರಿ ಈ 10 ರೂಪಾಯಿ ತಗೋ ನಮ್ ಬಟ್ಲಾದ್ರೆ ಕೊಡಂತಾನಪ್ಪ ಬರಪ್ಪನ ತಗೋ ನಿಮ್ ಬಟ್ಲ ತಗೋರಂತಾಗ್ರಿ ಹಾ ಅದನ್ನಾದ್ರು ಕೊಡಂತ ಮೈತ್ರ ನಿಮ್ ಬಟ್ಲಾದ್ರೆ ತಗೊಂತಾನಪ್ಪ ಪೂಜಾರಿ ಕೈ ಹೊಡ್ಯಾಕ್ ಬಂದ ಪರಮ ನೋಡಮ್ಮ ನಾವು ಬಂದ ಬಾಳ್ ಹೊತ್ತಾಯ್ತು ಈ ಪೂಜಾರಿಗೆ ಕಪ್ಪರ ಹಚ್ಚಿ ನಮ್ಮಮ್ಮ 2 ಕೈ ಹೊಡೆದು ಕೊಡು ಅಂತ ಹೇಳಮ್ಮ ಯಪ್ಪ ನನ್ನ ಮಗನ ಪೂಜಾರಿ ನಾವು ಬಂದ ಬಾಳ್ ಹೊತ್ತಾತೆಪ್ಪ ಏನ ಕಪ್ರ ಹಚ್ಚಿ ನಮ್ಮ ಕಾಯಿ ಹೊಡೆದು ಕೊಡು ತಗೋ. ಕಾಯಿ ಹೊಡಿಯಪ್ಪ ಸ್ವಾಮಿ ನಮ್ಮಪ್ಪ ಟಪ್ ಟಪ್ ಯಪ್ಪ ಕಾಯಿ ಹೆಂಗ್ ಹೊಡೆದು ಬರ್ಮ್ಯಾವ ದೊಡ್ಡ ಬರ್ತಾನ ನೋಡು ಬಾಳ ಚಲೋ ತೆಪ್ಪ ಕಾಯಿ ಹೊಳಕಿತಾಯಪ್ಪ ಯಮ್ಮ ಕಾಯಿ ಎಷ್ಟ್ ಕೊಡ್ತೀವಿ ಇವಾಗ ಕಾಯಿ 2 ಕೊಟ್ಟಿದ್ದೀವು ಬಾಟ್ಲ್ ಎಷ್ಟ್ ಆಗ್ತಾವ 4 ಅಕ್ಕಾವು ಯಮ್ಮ ಮತ್ತ 3 ಇಸ್ಕೊಂಬಂದಿ ನೋಡಿಲಿ ಇವಾಗ ಕೇಳ್ತಲ್ಲ ಕೇಳು ಯಪ್ಪ ಪೂಜಾರಿ ನಿನ್ನ ಕೈಯಾಗ ನಾವು ಕಾಯಿ ಎಸ್ ಕೊಟ್ಟಿದ್ದೀವು 2 ಕುಡಿದ್ರವ ಹೊಳಿ ಕೆಟ್ಟಕ್ಕಾವು 4 ಆಗತಾವು ಯಪ್ಪ 4 ಆಗ್ತಾವ ಅಲ್ಲ ನನ್ನ ಮಗನ ಪೂಜಾರಿ 3 ಕೊಟ್ಟಿಯಲ್ಲ ಬರ್ಮ್ಯಾವ ಹಾ ಅಡ್ವಾರ್ದ ಬಂದ್ರ ಗಾಡಿ ಗಂಟೆ ಹೊಡೆದು ಕೊಡ್ತಾನ ಕಾಯಿ ಹಾ ಹಾ ಈ ಜಾತ್ರೆ ಕಾಲ ಬಂದ್ರ ಒಂದ್ ಬಡ್ಡಿ ಪಟ್ಲ ನೋಡ್ಕೊತ ನೋಡುವ ಅಂದ್ರ ದುಡ್ಡು ಬೇಕನಪ್ಪ ಯವ್ವ ನನ್ನ ಮಗಳೇ ಅಮ್ಮ ಏನಿತ್ತು ಪೂಜಾರಿ ಅಂತಾನು ಹಾ ನೋಡಮ್ಮ ಅಡವಾರ್ದ ಬರ್ರಿ ಹಾ ಒಂದ್ ಟ್ರಕ್ ಗಂಟ್ಲೆ ಕಾಯಿ ಹೊಡೆದು ಕೊಡ್ತಾನೆ ಕೊಡ್ತೇನೆ ಇಂತ ದೊಡ್ಡ ಜಾತ್ರೆ ಬಂದಿರಪ್ಪ ಅಂದ್ರೆ ಹಾ ಕಾಯಿಗೆ ಒಂದ್ ದುಡ್ಡು ಬೇಕಂತಾನೆ ದುಡ್ಡು ಬೇಕಂತ ಮನೆ ಏನ್ರ ಅಜ್ಜ ಬರ್ತಾ ಒಂದು ದುಡ್ಡು ನೆನದೆ ಕೊಟ್ಟಿರ್ಬೇಕಲ್ಲ ಹಾ ಕೊಡ್ಲಿ ಅದನ್ನ ಅದನ್ನ ಕೊಡುವ ಯಪ್ಪ ಪೂಜಾರಿ ತಗೋ ದುಡ್ಡು ಏನ ವಾಯದ ಪರಮೇವ ಹಾ. ಎಷ್ಟ್ ಸೌದತ್ತಿದ ಸೌದತ್ತಿ ರೋಡ್ ಆಗೈತಿ ಯಪ್ಪ ಬಾಳ ದಿವಸದ ಐತೆ ಅದ ಇದಾದ್ರೆ ನಂಗೆ ರೊಕ್ಕ ಬೇಡ ಹಾಕಿ ಬಿಡ್ತಾನ ನೋಡುವ ಯಪ್ಪ ತಾಯಿಲಿ ನಮ್ ಮುದಕಾಯಿ ದುಡ್ಡು ಕೊಡ್ಬೇಕಾದ್ರೆ 28 ಸಲ ಕರಾರು ಮಾಡ್ಯಾನು ಈಗ ನಾನ್ ತೆಕ್ಕಿರ್ಲಿ ಹೊಸ ದುಡ್ಡೇ ಬೇಕು ಹೊಸ ದುಡ್ಡು ಬೇಕು ಮೋದಿ ಅಂತ ಚಾಪ್ಸಿ ಅಲ್ಲ ಹಾ ಹಾ ದುಡ್ಡು ಬೇಕು ಹೊಸ ದುಡ್ಡು ಬೇಕು ಆಗ್ಲಿಪ್ಪ ಕೇಳ್ತಾನೆ ಯವ್ವ ನನ್ನ ಮಗಳೇ ಅಮ್ಮ ಯಾಕ ಹೊಸ ದುಡ್ಡೇ ಬೇಕಂತೇವ್ ಹೊಸ ದುಡ್ಡು ಬೇಕಂತ ಹಾ ಹಾ ನೋಡಮ್ಮ ಆ ದುಡ್ಡು ನಮ್ಮಂತಕಿಂದ್ರ ಬೇಡಾಕತ್ರ ಹೊಲಕ್ಕೆ ಬರ್ತಾನ ಹೊರಿ ಕನಕೆ ಒಯ್ತಾನ ಹಾ ಹಾ ಕನಕ ಬರ್ತಾನೋ ಕಾಳ ಒಯ್ತಾನ ಹೌದಲ್ಲ ಇವ? ಮನೆಗೆ ಬರ್ತಾನೋ ಹಿಟ್ಟ ಬಿಗ್ ಸಾಕಜ್ಜ ಸಹಿತವಾಗಿ ಒಯ್ತಾನ ಹೋಯ್ತಾನ. ಯಮ್ಮ ಇಷ್ಟೆಲ್ಲ ನಾವು ಬಿಡೆ ಮಾಡಕ್ಕಾಗ್ಲಿ ಪೂಜಾರಿ ಯಾಕೆ ದುಡ್ಡು ಬೇಕಂತಾನ ಪೂಜಾರಿ ಅಲ್ಲ ಹೊಲಕ್ ಬರ್ತಿ ಒಂದ್ ಹೊರಕೆ ಐತಿ
ಕಣಕ್ ಬರ್ತಿ ಶಿಸ್ತನಿಗೆ ಒಗೋಟ ಕಾಳು ಐತಿ ಮನಿಗ್ ಬರ್ತಿ ಹಿಟ್ಟ ಭಿಕ್ಷ ಎಲ್ಲಾನು ಐತಿ ಮತ್ತ ದುಡ್ಡು ಯಾಕ್ ಬೇಕು ಪರಮೇವ ಹಾ ನೀ ಕೊಟ್ಟಿದ್ದಾನ ಸುಲಾಗುದಿಲ್ಲವ ನಾ ತೊಗೊಂಡ ಸುಲಾಗುದಿಲ್ಲವ ಹೌದು ಅದು ಜಾತ್ರೆ ಕಾಲದಾಗ ಬಂದವನ್ ಸ್ವಲ್ಪ ಬಡ್ಡಿ ಹಿಡ್ಕೊಂಡು ಕೊಡ ನೋಡವ ಓಹೋ ಯವ್ವ ನನ್ನ ಮಗಳ ಅಮ್ಮ ಮತ್ತೇನಂತ ಪೂಜಾರಿ ಅಂತಾನ ಹಾ ಹೊಲ್ದಾಂದ್ ಹೊಲ್ದಾಗ ಆತ ಆತು ಕಣದಾಂದ್ ಕಣದಾಗ ಆತ ಆಯ್ತು ಮನ್ಯಾದ ಮನ್ಯಾಗ ಆತ ಹೌದಮ್ಮ ಜಾತ್ರೆ ಬಂದ್ರದ ಮೇಲೆ ಹಾ ದುಡ್ಡು ಕೊಡಬೇಕಂತ ನೀವು ದುಡ್ಡು ಬೇಕಂತ ಹಾ ಹಾ ಯಪ್ಪ ಪೂಜಾರಿ ಕೈ ಮುಂದ್ ಮಾಡ ನೋಡಿ ಈ ದುಡ್ಡು ಹೆಂಗೈತೋ ನೋಡವ ಎಷ್ಟು ತಾತ ಹೋಯ್ತಾವ ನೋಡು ಇದು ಹೆಂಗಂತ ಇದ್ರಾಕೈತಿ ನೋಡವ ಯಪ್ಪ ಒಂದ್ ಕೆಲಸ ಮಾಡ ಏನ್ ಮಾಡುದಂದ್ರ ಅದನ್ನ ದುಡ್ಡು ಹಂಗ ನೋಡ್ಕೋತ ಕುಂದ್ರಬೇಡ ದುಡ್ಡಿಗೆ ಒಂದ್ ತೂತ್ ತೆಗದ ಎಷ್ಟಿಗೆ ಹೆಂಗ್ ಬೋರ್ಡ್ ಹಾಕಿರ್ತಾರಲ್ಲ ಹಂಗಿಲ್ಲ ಹಣಿ ಕಟ್ಟೋದು ಗಂಗಾಣ ದುಡ್ಡು ಅನ್ಕೋಂತ ತಿರ್ಗಾಡು ಆಡ್ ಚಂದ ಮೇರಾಪಟ್ಟಿ ಊರಾಗ ಆಡ್ ಚಂದ ಐತಿ ದುಡ್ಡು ನೋಡಾಕ ಅದ್ರ ಹೇಳಿ ಹಣಿ ಕಟ್ಕೊಂಡ್ ಬಿಡ ಬರೋಬ್ಬರಿ ಯಾಕೈತಿ ಯಪ್ಪ ಹೊಳಿಕೆ ತೋರಿ ಹಬ್ಬ ಇವತ್ತುಗೋ ಅಮ್ಮ ನಾವ್ ಬಂದ್ ಬಾಳ್ ಹೊತ್ತಾಯ್ತು ಆತ ಇನ್ನ ದೇವ್ರ ನಮಸ್ಕಾರ ಮಾಡಿ ನಾವು ಹೋಗಿ ಬರ್ತೀವಿ ಆಗ್ಲಿ ಪೂಜಾರಿಗೆ ಬಾಯವ್ವ. ಅಪ್ಪಣೆ ಕೊಡು ಅಂತ ಹೇಳು ನಮಸ್ಕಾರ ಮಾಡಲ್ಲ ನಮಸ್ಕಾರ ಮಾಡಿ ನೋಡ್ಪ ಏನಮ್ಮ ಘಾತು ಹೋಯ್ತಲ್ಲಮ್ಮ ಏನಾತ ಹಾ ಡಪ್ಪ ಅಮ್ಮ ಹೇಳ್ತೀನಿ ಕೇಳುವಂತ ಕೇಳಿ ಹೇಳಿವ ಏನು ಗಾತವನಾದಿತ ಪರಮ ಕೇಳ ಕೊಲಾಗಿನ ಸರಿ ಹೋದಿತ ಪರಮ ಏನು ಘಾತವನಾದಿತ ಪರಮ ಕೇಳ ಕೊಲಾಗಿನ ಸರಿ ಹೋದಿತ ಪರಮ ಘಾತ ಹೋಯ್ತಮ್ಮ ಸರಿಗೆ ಕಳೆದು ಹೋಯ್ತಮ್ಮ ಅಂತಿಂತ ಸರಿಗೆಲ್ಲ ಸಿರೆ ಬಂಗರೆ ಸರಿಗೆ ಅಮ್ಮ ಅಂತಿಂತ ಸರಿಗೆಲ್ಲಮ್ಮ ಬಂಗಾರ ಸರಿಗೆ ಅಂತಿಂತ ಸರಿಗೆಲ್ಲ ಚೊಕ್ಕ ಬಂಗರೆ ಸರಿಗೆ ಅಮ್ಮ ಅಂತಿಂತ ಸರಿಗೆಲ್ಲಮ್ಮ ಏನು ಘಾತವನಾದಿತ ಪರಮ ಕೇಳ ಕೊಲಾಗಿನ ಸರಿ ಹೋದಿತ ಪರಮ ಗಂಡ ಪ್ರಿಯನ ಮುಂದ ಏನು ಹೇಳಲಿ ಬಂದ ಗಂಡ ಪ್ರಿಯನ ಏನು ಹೇಳಲೆ ಬಂದ ಇರಪಕ್ಷಿ ಬಸವಂತ ಕೇಳಿದರೇನು ಹೇಳಲಿ ಪಕ್ಷಿ ಬಸವಂತ ಕೇಳಿದರೆನ ಹೇಳಲಿ ಏನು ಘಾತವನಾದಿತ ರಮ ಕೇಳ ಕೊಲಾಗಿನ ಸರಿ ಹೋದಿತ ಪರಮ ಯಾರು ತೋಡಮ್ಮ ಯಾರು ಮಾತು ಘಾತ ಹೋಯ್ತಲ್ಲಮ್ಮ ಇವ ನನ್ನ ಮಗಳ ಹೆಂಗ ಕಳ್ಕೊಂಡೆ ನನ್ನ ಮಗಳ ನೋಡಮ್ಮ ಬರ್ಜರಿ ಜಾತ್ರೆ ಕುಡಿತು ಹಾ ಹಾ ಅದೇ ಜಾತ್ರೆ ಒಳಗ ಹಾ ಹಾ ಬಸವಂತವರಿಗೆ ನಮಸ್ಕಾರ ಮಾಡು ಹೇಳುವ ಸಮಯದಲ್ಲಿ ಸಮಯದಲ್ಲಿ ಸಾವಿರಾರು ಮಂದಿ ಹೋಗ್ತಾ ಇತ್ತು ಸಾವಿರಾರು ಮಂದಿ ಬರ್ತಾ ಇತ್ತು ಹೌದೇ?
ಅಷ್ಟರಲ್ಲಿ ನಮಸ್ಕಾರ ಮಾಡು ಹೇಳುವ ಸಮಯದಲ್ಲಿ ಕೊಳ್ಳಗಿನ ಸೇರ ಬಂಗಾರ ಸರಗಿ ಕಳೆದು ಹೋಯ್ತಮ್ಮ, ಕಳೆದು ಹೋಯ್ತು. ನನ್ನ ಮಗಳ ನನ್ನ ಗಂಡ ಭಾವ ಮೈದಿಂದ ಕೇಳಿದ್ರೆ ಏನಂತೂ ಹೇಳಲ್ಲಮ್ಮ, ಏನಂತೂ ಹೇಳಲಿ. ನನ್ನ ಮಗಳ ಒಂದು ಕೆಲಸ ಮಾಡೋಣ. ಈಗ ಸರಿಗೆ ಕಳೆದ ಅಂತ ಹೇಳಿ ತಗೋದಕ್ಕೊಂಡ್ರ ಸರಿಗೆ ಬರ್ದಲ್ಲ. ಹೌದಮ್ಮ. ಏನ ಹಾ ನೋಡ್ ನನ್ನ ಮಗಳ ಮಿಂಚವಾದ ಮಾತಿಗೆ ಚಿಂತೆ ಮಾಡಿ ಫಲವಿಲ್ಲ. ಹೌದು. ಈಗ ಏನಿವ ಸರಿಗೆ ಕಳೆದದ್ದಲ್ಲ, ಆಹಾ ನಾ ಯಾರ್ದು ಮುಂದೆ ಹೇಳುದಿಲ್ಲ. ನಿನ್ನ ಗಂಡ ಭಾವ ಮೈದ್ರ ಅತ್ತಿ ಮಾವ ಬಂದು ಯಾರ್ದು ಮುಂದೆ ತುಟ್ಟಿ ಪಿಟಕ್ ಮಾಡುದಿಲ್ಲ. ಆಹಾ ಇದೊಂದು ಮಾತು ನಾವ್ ಹೊಟ್ಯಾಗ ಹಾಕೋತಾನ. ಹೌದಮ್ಮ. ಏನೋ ಅಕಸ್ಮಾತ್ ಇವ ನನಗೊಂದು ನಾಳೆ ಕಠಿಣ ಪ್ರಸಂಗ ಬಂತು ಬಂದ್ರೆ ಇವ ನನ್ನ ಮಾತು ನೀ ಕೇಳ್ತಾನ ನನ್ನ ಕೈ ಮೇಲೆ ಕೈ ವಚನ ಕೊಡಿವ. ವಚನ ನೋಡಮ್ಮ, ಕೇಳುವಂತ ಮಾತಿದ್ರೆ ಕೇಳ್ತಾ ಇದ್ದೀನಿ. ಕೇಳಿದಂತ ಮಾತ್ರಮ್ಮ ನಾನು ಹೇಗೆ ಕೇಳ್ಬೇಕಮ್ಮ? ಅತ್ತಿ ಮನೆ ಸೊಸಿ ಕೇಳುವಂತ ಮಾತಿದ್ರ ಕೇಳ ನನ್ನ ಮಗಳ. ಕೇಳದಂತ ಮಾತಿಲ್ದ ನೀ ಏನು ಒಟ್ಟ ಕೇಳಾಕ್ ಹೋಗ್ಬೇಡ. ಕೇಳುವಂತ ಮಾತಾ ತರ್ತಾನ. ಹೌದಮ್ಮ. ಹೌದೇವ ಅಮ್ಮ ವಚನ ಕೊಡ್ಲಿಕ್ಕೆ ಬೇಕಲ್ಲ. ವಚನ ಕೊಟ್ಟ ನನ್ನ ಮಗಳ. ಆಗ್ಲಮ್ಮ ತಗೋರಿ. ನೋಡಮ್ಮ, ನಾಳೆ ಹಾ ನನ್ನ ಗಂಡ ಭಾವ ಮೈದುಂಡ ಕೇಳಿದ್ರಿ ಹಾ ಅಮ್ಮ ನೀನು ಅವ್ರ ಮುಂದೆ ಹೇಳಿದ್ರಮ್ಮ, ನೀನು ವಚನ ಕೊಡ್ಲಿಕ್ಕೆ ಬೇಕು ನೋಡಮ್ಮ. ಯವ್ವ ನನ್ನ ಮಗಳೇ, ನಿನ್ನ ಗಂಡ ಭಾವ ಮೈದನ ಅವ್ರು ಏನ್ ಬೇಕಾದ ನಾನು ರಂಬಿಸಿ ಕೇಳಿದ್ರು ಹಾ ನಾ ಏನ್ ತುಟಿ ಪಿಟಕ್ ಮಾಡುದಿಲ್ಲ. ತಗೋ ವಚನ 10 ಸಲ ತಗೋ. ಆಗ್ಲಮ್ಮ ಈ ಸದೆ ಹಾ ಇದೇ ಜಾತ್ರೆ ಒಳಗ್ ಹೋಗಿ ಆಹಾ ಬಳೆಯರ ಅಂಗಡಿಗ ಬಳಿ ಇಟ್ಟುಕೊಂಡೆ. ಬಳಿ ಇಟ್ಕೊಂಡೆ. ಬಲಕ್ ಹೋಗಿ ಅಮ್ಮ ಸ್ವಲ್ಪ ಒಳ ತುಂಬರ್ತಾ ಇದ್ದೀನಿ. ಹಾ ನಾನು ಹೋಗಿ ಬರೋವರೆಗೆ ಅಮ್ಮ ನೀನು ಸ್ವಲ್ಪ ಇಲ್ಲಿ ಕೊಡ್ಬೇಕಾಗಿತ್ತು ನೋಡು. ಯವ್ವ ನನ್ನ ಮಗಳೇ, ನೀ ಹೋದಂತ ಅತ್ತ ಹೋದಿ ಹೌದಲ್ಲ. ಏನ್ ನಾ ಕುಂಡ್ರಾಕಿ ಇಲ್ಲೇ ಕುಂತಾನ. ಆಹಾ ಊರ್ ಕಂಡಲ್ಲೇ ಹೋರಿ ಬಿಡ್ಬಾರ್ದಂತ, ಹೌದು. ನೀರ್ ಕಂಡಲ್ಲೇ ಕೊಡ ಬಿಡ್ಬಾರ್ದಂತೇವ. ಅಮ್ಮ ಏಕೆ? ಯಾಕಂದ್ರ ಹಾ ನೋಡವ ಕೆಟ್ಟ ಬಿಸಿಲು ಇರ್ತೈತೆ. ಹೌದು. ಕೆಟ್ಟ ಬಿಸಿಲಾಗ ಹೋಗಿ ಕ್ವಾನ್ ನೀರ ಮುಣ್ಕೊಂತ ಅದ್ಯಾಕೆ ಕೇಳ್ತೈತಿ. ಹೌದಮ್ಮ. ತಂಪಾಗಿ ಅಲ್ಲೇ ಮುಣ್ಕೋತೈತಿ. ಪೋರಿ ಏನ್ ಮಾಡ್ತಾಳು, ಆಹಾ ಊರ ಜಾತ್ರೆ ತಂದ್ರ ಬೌ ತಗೊಲೆ, ಕಿಲಿಪ್ ತಗೊಲೆ, ಹೂ ತಗೊಲೆ, ರಿಬ್ಬನ್ ತಗೊಲೆ. ಹ್ಮ್ ಅದಕ್ಕೆ ನೀ ಹೋದಾಗೆ ಅತ್ತ ಹೋದಿ. ಅದು ನಾನ ಗುಂಗಾರ ಕಡ್ಸ್ಕೊಂತ ಇಲ್ಲೇ ಕುಂತಾನ. ಹೌದಮ್ಮ. ಸರ್ನ ಹೋಗಿ ಬರ್ನ ಬಂದ್ಬಿಡೇವ. ನೋಡಮ್ಮ ಲೇಟ್ ಮಾಡೋದಿಲ್ಲ. ಹಾ ಸರ್ ನಾ ಹೋದ್ನಿ ಬರ್ನ ಬರ್ತ ನೋಡು. ಆಗ್ಲಿ ನನ್ನ ಮಗಳ ಹೋಗು ನಡಿ. ಬರ್ರಿ.